ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಟೇಸ್ಟಿ ಹಾಗೆ ಹೆಲ್ತಿಯಾದ ಕೆಸುವಿನ ದಂಟಿನ ಪಲ್ಯನ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಕೆಸುವಿನಲ್ಲಿ ಬೇರೆ ಬೇರೆ ಕೆಸು ಇರುತ್ತೆ. ತಿನ್ನೋ ಕೆಸುವನ್ನು ನೋಡಿ ಬಳಸಿ. ಕೆಸುವಿನ ಎಲೆಯನ್ನು ಪತ್ರೊಡೆ ಮಾಡಲಿಕ್ಕೆ ಬಳಸ್ತಾರೆ. ನಾನಿವತ್ತು ದಂಟಿನ ರೆಸಿಪಿ ಮಾಡ್ತಾ ಇದ್ದೇನೆ. ಕೆಸು ಸ್ವಲ್ಪ ತುರಿಸುತ್ತೆ, ಹಾಗಾಗಿ ದಂಟನ್ನು ಒಂದು ದಿನದ ಮೊದಲೇ ತೆಗೆದಿಡಬೇಕು. ಮೊದಲಿನ ಕಾಲದಿಂದಲೂ ಹೇಳಿರೋದು ನೀವು ಕೇಳಿರ್ಬೋದು, ವರ್ಷಕ್ಕೊಮ್ಮೆ ಆದರೂ ಕೆಸುವನ್ನು ತಿನ್ನಬೇಕಂತ. ನೀವು ಸಿಕ್ಕಿದರೆ ಈ ಥರ ಒಮ್ಮೆ ಟ್ರೈ ಮಾಡಿ. ನೀರು ಜಾಸ್ತಿ ಇರೋ ಕಡೆ ಇದು ಬೆಳೆಯುತ್ತೆ. ನಾನು ದಂಟನ್ನು ಮಾತ್ರ ತೆಗೆದಿಟ್ಟಿದ್ದೇನೆ. ಇದನ್ನು ನೆಕ್ಸ್ಟ್ ಡೇ ಪಲ್ಯ ಮಾಡ್ತಾ ಇದ್ದೇನೆ. ಇವಾಗ ಚೆನ್ನಾಗಿ ತೊಳೆದು ಒಂದು ಚಾಕುವಿನ ಸಹಾಯದಿಂದ ಇದರ ನಾರನ್ನು ಈ ಥರ ತೆಗಿಬೇಕು. ದಪ್ಪ ದಂಟು ಸಿಕ್ಕಿದ್ರೆ ಒಳ್ಳೆಯದಾಗ್ತದೆ. ಕೆಸುವಿನಲ್ಲಿ ಕೆಂಪು ಮತ್ತು ಹಸಿರು ಕೆಸು ಇರುತ್ತೆ. ನಾನು ಹಸಿರು ಕೆಸುನ ಮಾಡ್ತಾ ಇದ್ದೇನೆ. ನೋಡಲಿಕ್ಕೆ ಮಾತ್ರ ತುಂಬ ಅನಿಸುತ್ತೆ, ಕರಗಿದ ಮೇಲೆ ಸ್ವಲ್ಪನೇ ಆಗುತ್ತೆ ಇದು. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ದಂಟಿನ ನಾರು ತೆಗೆದಾಗಿದೆ. ಇನ್ನು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ನಾನು ಈ ಪಲ್ಯಕ್ಕೆ ಅಮಟೆಕಾಯಿ ಹಾಗೆ ಹರಿವೆ ಸೊಪ್ಪನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾ ಇದ್ದೇನೆ. ಮಿಕ್ಸ್ ಬೇಡ ಅಂದರೆ ಕೇವಲ ದಂಟು ಮಾತ್ರ ಹಾಕಿ ಕೂಡ ಪಲ್ಯ ಮಾಡ್ಕೋಬೋದು. ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮಿಕ್ಸ್ ಮಾಡಲಿಕ್ಕೆ 7 ಅಮಟೆಕಾಯಿನ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಜಜ್ಜಿ ಹಾಕ್ಕೋಬೇಕು. ಹುಳಿ ಇರುತ್ತೆ, ಪಲ್ಯ ಚೆನ್ನಾಗಾಗುತ್ತೆ ಹಾಕೋದ್ರಿಂದ. ಹಾಗೆ ಹರಿವೆ ಸೊಪ್ಪನ್ನು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಹಾಕ್ಕೋಬೇಕು. ಇವಾಗ ಮಸಾಲೆ ರೆಡಿ ಮಾಡುವ. ಮಸಾಲೆಗೆ 6 ಸ್ಪೂನ್ ಧನಿಯಾ ಕಾಳು, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಾಳು ಮೆಣಸು, ಅರ್ಧ ಸ್ಪೂನ್ ಅರಿಶಿನ, ಹಾಗೆ ಸ್ವಲ್ಪ ಹುಳಿ, 1 ಇಡೀ ಬೆಳ್ಳುಳ್ಳಿ, 30 ಬ್ಯಾಡಗಿ ಮೆಣಸು ಖಾರ ಇಲ್ಲ ಇದು, ಹಾಗೆ 1 ಈರುಳ್ಳಿ. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ಕಟ್ ಮಾಡಿಕೊಂಡ ಕೆಸುವಿನ ದಂಟನ್ನು ಹಾಕ್ತಾ ಇದ್ದೇನೆ. ಹಾಗೆ ಜಜ್ಜಿಕೊಂಡ ಅಮಟೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿಕೊಂಡ ಹರಿವೆ ಸೊಪ್ಪನ್ನು ಹಾಕಿ ಬೇಯಿಸ್ತಾ ಇದ್ದೇನೆ. ನೀರೆಲ್ಲ ಹಾಕ್ತಾ ಇಲ್ಲ, ಯಾಕಂದರೆ ಇದರಲ್ಲಿ ನೀರು ತುಂಬ ಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ಅರ್ಧ ಬೆಂದಿದೆ ಇದು. ಇನ್ನೂ ಇದು ಬೇಯಲಿಕ್ಕಿದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಹಾಕಿ ಪುನಃ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನಾನು ನೀರೆಲ್ಲ ಹಾಕಿಲ್ಲ, ನೋಡಿ ಎಷ್ಟು ನೀರು ಬಿಟ್ಕೊಳ್ತಾ ಇದೆ. ಇದು ಚೆನ್ನಾಗಿ ಬೇಯಲಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ನೋಡಿ, ದಂಟು ಕರಗಿ ಈ ಥರ ಆಗಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲೆನೂ ಸಹ ಕಡಿದಾಗಿದೆ. ಇವಾಗ ಇದಕ್ಕೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಮಾಡಿದ ದಿನ ತಿನ್ನುವುದಕ್ಕಿಂತ ಒಂದು ದಿನ ಇಟ್ಟು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ಪಲ್ಯ ಇಟ್ಟಷ್ಟು ದಿನ ಟೇಸ್ಟಿಯಾಗಿರುತ್ತೆ. ಹುಳಿ ಖಾರ ಕರೆಕ್ಟಾಗಿದೆ. ಕುದಿ ಸಹ ಬಂದಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ಸರ್ವ್ ಮಾಡಿಕೊಳ್ಳೋಣ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹುಳಿ ಖಾರವಾಗಿ ತುಂಬ ಟೇಸ್ಟಿಯಾಗಿದೆ. ಅನ್ನ, ಚಪಾತಿ, ದೋಸೆ ಎಲ್ಲದರ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.